ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 46ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೋಗೋಣ. ರಿಷಬ್ ತನ್ನ ಫೋನ್ ನಲ್ಲಿ ಆಯುಷ್ನ ಹೆಸರು ಹೇಳ್ತಾ ಅವನ ಫೋಟೋ ತೆರೆದಿಟ್ಟಿರೋದನ್ನ ನೋಡಿದ ಆಶಿಕ್ಗೆ ವಿಭಿನ್ನ ಭಾವನೆ ಉಂಟಾಯಿತು. ಇದ್ದಕ್ಕಿದ್ದಂತೆ ಅವನು ಆಶಿಕ್ ಜೋಯಿಶ್ ಅಥವಾ ಅನ್ವಿತಾಳ ಪ್ರೀತಿಗಿಂತಲೂ ಮಿಗಿಲಾದ ಒಬ್ಬ ತಂದೆಗೆ ಮಾತ್ರ ಸಾಧ್ಯವಾಗುವ ಉನ್ನತ ಮಟ್ಟದ ಭಾವನೆಯನ್ನ ಅನುಭವಿಸ್ತ. ಆ ಕ್ಷಣದಲ್ಲಿ ಜೀವನದ ಎಲ್ಲಾ ಸಂತೋಷಗಳು ಒಂದ್ ಕಡೆ ಇದ್ರೆ, ತಂದೆಯಾಗುವ ಈ ಭಾವನೆಯೇ ಸಂಪೂರ್ಣ ಬೇರೆಯಾಗಿತ್ತು. ಕಾರ್ಟೂನ್ ಪ್ರಿಂಟ್ ಇದ್ದ ಕೆಂಪು ಬಣ್ಣದ ರೌಂಡ್ ನೆಕ್ ಟೀ ಶರ್ಟ್, ಕಪ್ಪು ಶಾರ್ಟ್ಸ್ ಅಂಡ್ ಮುದ್ದಾದ ಕೆಂಪು ಬೂಟುಗಳನ್ನ ಧರಿಸ್ತಿದ್ದ ಆ ಮಗು ಒಂದು ಕೈಯಲ್ಲಿ ಟೆಡಿ ಬೇರ್ ಹಾಗೂ ಇನ್ನೊಂದು ಕೈಯಲ್ಲಿ ಚಾಕ್ಲೇಟ್ ಹಿಡಿದಿತ್ತು. ತಾಯಿಯಿಂದ ಬಂದ ಆ ದೊಡ್ಡ ಕಪ್ಪು ಕಣ್ಣುಗಳು ಮತ್ತು ಕಪ್ಪು ಕೂದಲಿನಿಂದ ಆವೃತವಾದ ಅಗಲವಾದ ಹಣೆಯು ಅವನ ಮುಖಕ್ಕೆ ವಿಶಿಷ್ಟ ಕಳೆ ತಂದಿತ್ತು. ಅದು ಆಶಿಕ್ನ ಪ್ರತಿಬಿಂಬವನ್ನೇ ಸ್ಪಷ್ಟವಾಗಿ ಪ್ರತಿಫಲಿಸ್ತಾ ಇತ್ತು. ಅವನ ಮುದ್ದಾದ ಸ್ವಲ್ಪ ದುಂಡಗಿನ ಮುಖಕ್ಕೆ ಸಂಪೂರ್ಣವಾಗಿ ಒಪ್ಪುವ ಆ ಸೂಪರ್ ಕ್ಯೂಟ್ ನಗುವೆ ಅವನಲ್ಲಿದ್ದ ಅತ್ಯಂತ ವಿಶೇಷವಾದ ವಿಷಯವಾಗಿತ್ತು. ಆಯುಷ್ನ ಕಣ್ಣುಗಳು ಮತ್ತು ನಗು ತಾಯಿಯ ಪ್ರಭಾವ ಹೊಂದಿದ್ರೆ, ಅವನ ಗುಲಾಬಿ ಮೈಬಣ್ಣ, ಕಪ್ಪು ಕೂದಲು ಮತ್ತು ಅಗಲವಾದ ಹಣೆಯು ತಂದೆ ಆಶಿಕ್ ಜೋಯಿಶ್ನ ಚಹರೆಯನ್ನ ಹೊಂದಿದ್ವು. ಈ ಸುಂದರ ರೂಪವನ್ನ ಒಮ್ಮೆ ನೋಡಿದವರು ಅವನ ಮುಗ್ಧ ಮುಖವನ್ನ ಎಂದಿಗೂ ಮರೆಯೋಕೆ ಸಾಧ್ಯನೇ ಇರಲಿಲ್ಲ. ಇಲ್ಲಿ ಆಶಿಕ್ ಸ್ವತಃ ತನ್ನ 1.5 ವರ್ಷದ ಮಗನ ಫೋಟೋ ನೋಡ್ತಾ ಮಗನನ್ನ ಎದುರಾಗಿ ನಿಲ್ಲಿಸ್ಕೊಂಡು ಎತ್ತಿ ಮುದ್ದಾಡುವಂತೆ ಕೆಲ ಕ್ಷಣಗಳು ಅದನ್ನೇ ಮರೆತು ನೋಡ್ತಾ ಇದ್ದ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಒಂದು ಆಲೋಚನೆ ಅವನ ಸಂತೋಷಕ್ಕೆ ತಡೆ ನೀಡಿತು. ಫೋನನ್ನ ರಿಷಬ್ ಕೈಗೆ ಹಿಂತಿರುಗಿಸಿದ ಅವನು ದೀರ್ಘವಾಗಿ ನಿಟ್ಟುಸಿರಿಟ್ಟು ಹೀಗಂದ: ಥ್ಯಾಂಕ್ ಯು ಡಾಕ್ಟರ್. ನೀವು ನನ್ನ ಮಗನ್ ಫೋಟೋ ಮಾತ್ರ ತೋರಿಸ್ಲಿಲ್ಲ, ನನ್ನ ಮಸುಕಾಗಿದ್ದ ಕಣ್ಗಳಿಗೆ ಜೀವನದ ನಿಜವಾದ ಕನ್ನಡಿಯನ್ನ ತೋರಿಸಿದಿರಿ. ಇಂದಿನವರೆಗೂ ನನಗೆ ಏನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇವತ್ತು ನನಗೆ ಸಂತೋಷಕ್ಕಿಂತ ನಾಚಿಕೆನೇ ಹೆಚ್ಚಾಗ್ತಿದೆ. ನನ್ನನ್ನು ಕಂಡ್ರೆ ನನಗೆ ದ್ವೇಷ ಆಗ್ತಾ ಇದೆ. ಯಾಕಂದ್ರೆ ನನ್ನ ಒಂದು ಸಣ್ಣ ಅಪನಂಬಿಕೆ ಮತ್ತು ಮೂರ್ಖತನ ಎಲ್ಲವನ್ನ ಹಾಳು ಮಾಡಿದೆ. ನಾನು ನನ್ನ ಉಳಿದು ಹೋದ ಹೃದಯವನ್ನ ಸರಿಪಡಿಸ್ಕೊಳ್ಳೋಕೆ ವರ್ಷಗಟ್ಲೆ ಯತ್ನಿಸ್ತಿದ್ದಾಗ ಇನ್ನೊಬ್ರು ಆ ಹೃದಯದ ಚೂರುಗಳನ್ನ ಜೋಡ್ಸೋಕ್ ಬಂದ್ರು. ಆದ್ರೆ ನಾನು ಅತ್ಯಂತ ಸ್ವಾರ್ಥದಿಂದ ಏನನ್ನು ಯೋಚಿಸದೆ ಆ ಒಡೆದ ಹೃದಯವನ್ನ ಬೇರೆಯವರಿಗೆ ಒಪ್ಪಿಸ್ಬಿಟ್ಟೆ. ನನ್ನ ಹೃದಯವನ್ನ ಸರಿಪಡಿಸಿದ ವ್ಯಕ್ತಿಯ ಕೈಯಲ್ಲಿದ್ದ ಗಾಯಗಳನ್ನ ಮಾಯಿಸೋಕೆ ನಾನು ಪ್ರಯತ್ನನೇ ಪಡ್ಲಿಲ್ಲ. ದೂರದಿಂದಲ್ಲೇ ಊಹಿಸ್ಕೊಂಡು ಹಿಂತಿರುಗಿ ಬಂದೆ. ಮಗುವಿನ ತಂದೆ ಎಂದು ಕರೆಯಿಸ್ಕೊಳ್ಳೋದಾಗಿರ್ಲಿ, ಅನ್ವಿತಾ ಮುಂದೆ ನಿಂತು ಕ್ಷಮೆ ಕೇಳೋಕ್ ಕೂಡ ನಾನು ಅರ್ಹನಲ್ಲ ಡಾಕ್ಟರ್. ನಾನು ಅವಳಿಗೆ ಅರ್ಹನಲ್ಲ. ಅವಳಿನ್ನೂ ಉತ್ತಮ ವ್ಯಕ್ತಿಯನ್ನ ಕಂಡ್ಕೊಳ್ಬೇಕು. ಅವಳನ್ನ ಅರ್ಥ ಮಾಡ್ಕೊಳ್ಳುವ, ಅವಳ ಪರವಾಗಿ ನಿಲ್ಲುವ, ಅವಳ ತುಟಿಗಳು ಮಾತನಾಡುವ ಮುನ್ನವೇ ಕಣ್ಣುಗಳನ್ನ ಓದುವ ಹಾಗೂ ಅವಳನ್ನ ಬೇಷರತ್ತಾಗಿ ಪ್ರೀತಿಸುವ ವ್ಯಕ್ತಿ ಅವಳಿಗೆ ಸಿಗ್ಬೇಕು. ಆದ್ರೆ ನಾನು ಆ ವ್ಯಕ್ತಿ ಅಲ್ಲ ಡಾಕ್ಟರ್. ಹೀಗೆ ಹೇಳ್ತಾ ಇದ್ದಂತೆ ಆಶಿಕ್ನ ಮುಖದಲ್ಲಿ ಹತಾಶೆಯ ದಟ್ಟ ಮೋಡ ಕವಿಯಿತು. ಕಣ್ಣುಗಳು ಪಶ್ಚಾತ್ತಾಪದಿಂದ ತುಂಬಿದ್ವು. ಕೆಲ ಕ್ಷಣಗಳು ಹಿಂದೆ ಇದ್ದ ಸಂತೋಷ ಈಗ ತೀವ್ರ ನೋವಾಗಿ ಮಾರ್ಪಟ್ಟಿತ್ತು. ಇದನ್ನ ನೋಡಿದ ಡಾಕ್ಟರ್ ರಿಷಬ್ ಕೂಡ ಮೌನವಾದ್ರು. ನಂತರ ಅವರು ಆಶಿಕ್ ಕಡೆ ತಿರುಗಿ ಹೀಗೆ ಹೇಳಿದ್ರು: ಮಿಸ್ಟರ್ ಜೋಯಿಶ್, ನೀವ್ ಹೇಳಿದ್ ಸರಿ. ನೀವು ಅವಳಿಗೆ ಸೂಕ್ತ ವ್ಯಕ್ತಿ ಎಲ್ದಿರಬಹುದು, ಅಥವಾ ಅವಳು ನಿಜವಾಗಿಯೂ ಅರ್ಹ ವ್ಯಕ್ತಿಯನ್ನ ಕಂಡ್ಕೊಂಡಿಲ್ಲ ಅನ್ನೋದು ತಪ್ಪಾಗಿರಬಹುದು. ಆದ್ರೆ ನಿಜವಾದ ಪ್ರೀತಿ ಸರಿ ತಪ್ಪು, ಒಳ್ಳೇದು ಕೆಟ್ಟದನ್ನ ನೋಡಿ ಹುಟ್ಟೋದಿಲ್ಲ. ಪ್ರೀತಿ ಅನ್ನೋದು ನಿಯಮ ಮತ್ತು ಷರತ್ತುಗಳಿರುವ ಒಪ್ಪಂದ ಅಲ್ಲ. ಅನ್ವಿತಾ ನಿಮ್ಗಾಗಿ ಇದೆಲ್ಲವನ್ನ ಮಾಡೋಕೆ ನಿರ್ಧರಿಸಿದಾಗ ನಿಮ್ಮನ್ನ ಪ್ರೀತಿಸ್ತಿದ್ದೇನೆ ಎಂಬ ಭಾವನೆ ಅವಳ ಮನ್ಸಲ್ಲಿ ಇರ್ಲಿಲ್ಲ. ಬೇರೊಬ್ರು ಈಗಾಗ್ಲೇ ನಿಮ್ ಹೃದಯದಲ್ಲಿ ಆಳವಾಗಿ ನಿಲ್ಸಿದ್ದಾರೆ ಅನ್ನೋದು ಅವಳಿಗೆ ಮೊದ್ಲಿಂದಾನೂ ತಿಳಿದಿತ್ತು. ಒಂದ್ ಹೆಸರಿನ ಸಹಾಯದಿಂದ ನಿಮ್ಮನ್ನ ಆ ನೋವಿನ ಆಳದಿಂದ ಹೊರ ತರಬೇಕಿತ್ತು ಅಷ್ಟೆ. ಈಗ ನೀವು ಹೃದಯದಿಂದ ಬೇರೊಬ್ಬರ ಹೆಸರನ್ನ ಅಳಿಸಿ ಅವಳ ಹೆಸರನ್ನ ಬರೆದ್ರೆ ಅದು ನಿಮ್ ತಪ್ಪು ಅಲ್ಲ, ಅವಳ ತಪ್ಪು ಅಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇರೋದಿಲ್ಲ. ತಪ್ಪು ಒಂದೇ ಸಾರಿ ಆಗಿದ್ದು. ನೀವ್ ಹಿಂತಿರುಗಿ ಬಂದಾಗ ಗಮ್ಯಸ್ಥಾನ ದೂರ ಇದೆ ಅಂತ ಭಾವಿಸಿ ಅರ್ಧ ದಾರಿಲೇ ಮರಳಿದ್ದು ನಿಮ್ ತಪ್ಪು. ಆದ್ರೆ ಆಗೋಗಿದ್ದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ನನಗ್ ತಿಳಿದಿರೋ ಹಾಗೆ ಅನ್ವಿತಾ ತನ್ನ ಕಷ್ಟಗಳಿಗೆ ನಿಮ್ಮನ್ನ ಯಾವತ್ತೂ ಹೊಣೆ ಮಾಡೋದಿಲ್ಲ ಅಥವಾ ನಿಮ್ ಮೇಲೆ ದ್ವೇಷ ಇಟ್ಕೊಳ್ಳೋದಿಲ್ಲ. ವಾಸ್ತವವಾಗಿ ಅವಳು ಇಂದು ಇಷ್ಟೊಂದು ಗಟ್ಟಿಯಾಗಿ ನಿಲ್ಲೋಕೆ ನೀವೇ ಕಾರಣ.
ಪ್ರತಿಯೊಂದು ಸಂಬಂಧದಲ್ಲೂ ಪ್ರೀತಿಗೆ ಎರಡು ಮುಖಗಳಿರುತ್ತೆ. ಒಂದು ಮುಖ ನಮ್ಗೆ ಅರಿವಿಲ್ಲದೇನೆ ಪ್ರತಿ ಕ್ಷಣವೂ ನಮ್ಮನ್ನ ತೊಂದರೆಗೆ ತಳ್ಳುತ್ತೆ. ಸಮಯ ಕಳೆದಂತೆ ವ್ಯಕ್ತಿ ತನ್ನ ಸ್ವಂತ ಗುರ್ತನ್ನೇ ಮರಿತಾನೆ. ಅದನ್ನ ಅರಿತುಕೊಳ್ಳೋ ಅಷ್ಟರಲ್ಲಿ ತಡವಾಗಿರುತ್ತೆ. ಆದ್ರೆ ಪ್ರೀತಿಯ ಇನ್ನೊಂದು ಮುಖ ಇದೆ. ಅಲ್ಲಿ ಎಡು ಬಿದ್ರು ಅಥವಾ ದೂರ ಸರಿದ್ರು ಜೀವನದಲ್ಲಿ ಊಹಿಸಲಾಗದ ಎತ್ತರವನ್ನ ಸಾಧಿಸೋಕೆ ಸಾಧ್ಯ ಆಗುತ್ತೆ. ಪ್ರೀತಿ ಅಂದ್ರೆ ಯಾವಾಗ್ಲೂ ದೌರ್ಬಲ್ಯ ಅಲ್ಲ, ಕೆಲವೊಮ್ಮೆ ಅದು ಶಕ್ತಿಯಾಗುತ್ತೆ. ಅನ್ವಿತಾಗೆ ನಿಮ್ ಪ್ರೀತಿನೇ ಆ ಶಕ್ತಿಯಾಯಿತು. ಅವಳು ನಿಮ್ಮೊಂದಿಗಿದ್ದಾಗ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನ ಬದುಕಿದ್ಲು. ಇದನ್ನ ಅವಳು ಎಂದಿಗೂ ನಿರಾಕರಿಸೋದಿಲ್ಲ. ನಿಮ್ಮೊಂದಿಗಿನ ಆ ಅಲ್ಪಾವಧಿಯ ಒಡನಾಟನೆ ಅವಳಿಗೆ ಕಳೆದು ಹೋದ ಆತ್ಮವಿಶ್ವಾಸ ಮತ್ತೆ ಸ್ವಾಭಿಮಾನವನ್ನ ಮರಳಿ ಕೊಡ್ತು. ಇನ್ನುಳಿದದ್ದು ಆಯುಷ್ ಹುಟ್ಟದ ಮೇಲೆ ಸರಿಯಾಯ್ತು. ಯಾಕಂದ್ರೆ ಅವಳ ಜೀವನಕ್ಕಿದ್ದ ದೊಡ್ಡ ಕಳಂಕ ಆಯುಷ್ನ ಜನನದ ನಂತರನೇ ಮುಗೀತು. ಆಮೇಲೆ ಅವಳು ತನ್ನ ಜೀವನದಲ್ಲಿ ಮುಂದುವರಿಯೋಕೆ ಪ್ರಾರಂಭಿಸಿದಾಗ ಹಿಂತಿರುಗಿ ನೋಡ್ಲೇ ಇಲ್ಲ. ಆದ್ರಿಂದ ನೀವ್ ಎಲ್ಲದಕ್ಕೂ ನಿಮ್ಮನ್ನೇ ದೂಷಿಸ್ಕೊಳ್ಬೇಡಿ. ಕೆಲವೊಮ್ಮೆ ಸಂದರ್ಭಗಳು ನಮ್ಮನ್ನ ಕಠಿಣ ನಿರ್ಧಾರ ತಗೊಳ್ಳುವಂತೆ ಮಾಡುತ್ತೆ. ನನ್ನನ್ನ ಕೇಳಿದ್ರೆ ಇಷ್ಟಾದ್ರೂ ಇನ್ನೂ ಏನು ಮೀರಿ ಹೋಗಿಲ್ಲ. ಅನ್ವಿತಾಗೆ ಸಿಗ್ಬೇಕಾದ ಅರ್ಹ ಗೌರವ ಸಿಗ್ಬೇಕು ಎಂಬುದನ್ನ ನಾನು ಒಪ್ತೀನಿ. ಅವಳಿಗೆ ಎಲ್ಲವೂ ಸಿಗ್ಲಿಲ್ಲ ನಿಜ, ಆದ್ರೆ ಈಗ ಸಿಗ್ಬಹುದು. ನೀವು ಅಪರಿಚಿತರಾಗಿದ್ರು ಅವಳು ನಿಮ್ ಜೀವನವನ್ನ ಮರಳಿ ತರೋಕೆ ಶ್ರಮಿಸಿದ್ಲು. ಸರಿಯಾದ ಸಮಯಕ್ಕೆ ನಿಮ್ಮನ್ನ ಸಾವು ಬದುಕಿನ ನಡುವಿನಿಂದ ಹಿಂದಕ್ಕೆ ಕೇಳಿದ್ಲು. ಹಾಗಿರುವಾಗ ಅವಳು ಪ್ರಪಂಚದ ಜನಸಂದಣಿಯಲ್ಲಿ ಕಳೆದು ಹೋಗೋ ಮುನ್ನ ಅವಳನ್ನ ನಿಮ್ ಬಳಿಗೆ ಕರೆತರೋಕೆ ನೀವ್ಯಾಕೆ ಪ್ರಯತ್ನಿಸಬಾರ್ದು? ಅವಳು ನಿಮ್ಗೇನು ಅಪರಿಚಿತಳಲ್ವಲ್ಲ. ನೀವು ಖಂಡಿತ ಇದ್ರ ಬಗ್ಗೆ ಯೋಚಿಸ್ಬೇಕು. ಎಲ್ಲವೂ ತಿಳಿದ ಮೇಲೇನು ನೀವು ಅಪರಾಧಿ ಭಾವನೆಯಿಂದ ದೂರ ಸರಿದ್ರೆ ಈಗ ಪಶ್ಚಾತ್ತಾಪದಲ್ಲಿ ಬೇಯ್ತಿರೋ ಅದೇ ತಪ್ಪನ್ನ ಮತ್ತೆ ಮಾಡ್ದಂತಾಗತ್ತೆ. ಉಳಿದದ್ದು ನಿಮ್ಮಿಷ್ಟ. ನಾನ್ ನಿಮ್ಮನ್ನ ಒತ್ತಾಯಿಸೋದಿಲ್ಲ. ಆದ್ರೆ ಯಾವುದೇ ನಿರ್ಧಾರ ತಗೊಳ್ಳೋ ಮುನ್ನ ಈ ಬಾರಿಯ ಹಾದಿ ಸುಲಭವಾಗಿರೋದಿಲ್ಲ ಎಂಬುದನ್ನ ನೆನ್ಪಿಡಿ. 2 ವರ್ಷಗಳ ಹಿಂದಿನ ಅನ್ವಿತಾಗೂ ಇಂದಿನ ಅನ್ವಿತಾಗೂ ಬಹಳ ವ್ಯತ್ಯಾಸ ಇದೆ. ನೀವು ನಿರೀಕ್ಷಿಸದ ಕೆಲವು ವಿಷಯಗಳನ್ನ ಎದುರಿಸಬೇಕಾಗಬಹುದು. ಅವಳಿಗೆ ಸಂಬಂಧಿಸಿದ ಕೆಲವು ರಹಸ್ಯಗಳು ತಿಳಿದು ಅವುಗಳನ್ನ ಒಪ್ಕೊಳ್ಳೋದು ನಿಮ್ಗೂ ಕಷ್ಟ ಆಗಬಹುದು. ಆದ್ರೆ ಅವಳು ಬೇಕು ಎಂದಾದ್ರೆ ಅವಳಿಗೆ ಸಂಬಂಧಿಸಿದ ಪ್ರತಿಯೊಂದನ್ನು ಅಷ್ಟೇ ತೀವ್ರತೆಯಿಂದ ಸ್ವೀಕರಿಸಬೇಕಾಗುತ್ತೆ. ನೀವಿದಕ್ಕೆ ಸಿದ್ಧರಿದ್ರೆ ಈ ಸಂಬಂಧಕ್ಕೊಂದು ಹೊಸ ಆಯಾಮ ನೀಡೋಕೆ ಟ್ರೈ ಮಾಡಿ. ಇಲ್ದಿದ್ರೆ ಇಲ್ಲಿಂದ ಹಿಂದೆ ಸರಿಯೋದೇ ಒಳ್ಳೇದು. ಅದು ಅನ್ವಿತಾಗೂ ಕಡಿಮೆ ನೋವು ಕೊಡುತ್ತೆ, ಮತ್ತೆ ನಿಮ್ಮೇಲೇನೂ ಹೆಚ್ಚು ಪರಿಣಾಮ ಬೀರಲ್ಲ ಅಂತ ರಿಷಬ್ ನಿರ್ಣಾಯಕವಾಗಿ ಹೇಳಿ ಆಶಿಕ್ಗೆ ಕೊನೆಯ ಭರವಸೆಯ ಬೆಳಕನ್ನ ತೋರಿಸ್ದ. ಮುಂಬರುವ ಸವಾಲುಗಳ ಬಗ್ಗೆ ಸುಳಿವು ನೀಡಿ ಅನ್ವಿತಾಳನ್ನ ಕರೆತರೋಕೆ ಒಳಗ್ ಹೋದ. ಆಶಿಕ್ ರಿಷಬ್ಗೆ ತಿರುಗಿ ಏನೋ ಹೇಳೋಕೆ ಹೊರಡೋ ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದ್ಲು. ಆಶಿಕ್ ನನ್ನ ನೋಡಿದ ತಕ್ಷಣ ಅನ್ವಿತಾಳ ಆರೋಗ್ಯದ ಬಗ್ಗೆ ವಿಚಾರಿಸಿದ್ಲು. ಸಾರಿ ಸರ್, ತೊಂದರೆ ಕೊಟ್ಟಿದ್ದಕ್ಕೆ. ನನ್ಗೆ ಅನ್ವಿತಾ ಬಗ್ಗೆ ಚಿಂತೆಯಾಗ್ತಾ ಇತ್ತು. ಅವಳಿಗೆ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಾ? ಇದಕ್ಕೆ ಆಶಿಕ್ ತನ್ನೊಳಗಿನ ಗೊಂದಲಗಳನ್ನ ಬದಿಗೊತ್ತಿ ಸಣ್ಣ ನಗೆಯೊಂದಿಗೆ ಎಸ್, ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್ ರಿಷಬ್ ಅವಳಿಗೆ ರೆಸ್ಟ್ ತಗೊಳ್ಳೋಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಪ್ರಜ್ಞೆ ಇಲ್ಲ. ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೀವು ಮುಂದಿನ ಸೀಟ್ನಲ್ಲಿ ಅವಳನ್ನ ನೋಡ್ಕೊಳ್ಳಿ. ನಾನು ಹೊರಡ್ತಿದ್ದೀನಿ, ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ದ. ಶ್ರೇಷ್ಠಗೆ ವಿಷಯ ತಿಳಿಸಿದಂತೆಯೇ ರಿಷಬ್ ಕಾರಿಡಾರ್ನಿಂದ ಬರ್ತಿರೋದು ಆಶಿಕ್ನ ಕಣ್ಣಿಗೆ ಬೀಳ್ತು. ರಿಸೆಪ್ಷನಿಸ್ಟ್ ಸಹಾಯದಿಂದ ಲಘು ಪ್ರಜ್ಞೆಯಲ್ಲಿದ್ದ ಅನ್ವಿತಾಳನ್ನ ಹಿಡ್ಕೊಂಡು ಕಾರಿನ ಕಡೆಗೆ ನಡೀತಾ ಇದ್ರು. ಆಶಿಕ್ಗೆ ಆ ಕ್ಷಣದಲ್ಲಿ ಅನ್ವಿತಾಳನ್ನ ಎದುರಿಸೋಕೆ ಸಾಧ್ಯವಾಗ್ಲಿಲ್ಲ. ಅವಳನ್ನ ಆ ಸ್ಥಿತಿಯಲ್ಲಿ ನೋಡೋಕೆ ಮನಸ್ಸು ಬರ್ಲಿಲ್ಲ. ಈಗಾಗಲೇ ಸಿಬ್ಬಂದಿಯ ಮುಂದೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದ್ರಿಂದ ಮತ್ತೆ ದೃಶ್ಯ ಬೆಳೆಸೋದು ಸರಿ ಅನ್ನಿಸ್ಲಿಲ್ಲ. ಹಾಗಾಗಿ ಅವನು ಸತ್ತಿಲ್ದೆ ಅಲ್ಲಿಂದ ಹೊರಟೋದ. ರಿಷಬ್ ಕೂಡ ಶ್ರೇಷ್ಠಾಳನ್ನ ಹೆಚ್ಚು ಪ್ರಶ್ನಿಸದೆ ಅವಳ ಸಹಾಯದಿಂದ ಅನ್ವಿತಾಳನ್ನ ಕಾರಿನ ಮುಂಭಾಗದ ಸೀಟಿನಲ್ಲಿ ಕೂರಿಸಿ ಸೀಟ್ ಬೆಲ್ಟ್ ಹಾಕಿ ತಾನೇ ಡ್ರೈವ್ ಮಾಡ್ಕೊಂಡು ಮನೆಗೆ ತೆರಳ. ಇನ್ನೊಂದೆಡೆ ಆಶಿಕ್ ನೇರವಾಗಿ ವೇಟಿಂಗ್ ರೂಮ್ ನಲ್ಲಿದ್ದ ನಿಹಾರಿಕಾ ಬಳಿಗೆ ಹೋದ. ಭಾರವಾದ ಮನಸ್ಸಿನಿಂದ ಬಂದವನೇ ಸೋಫಾದ ಮೇಲೆ ಕುಳಿತು ತಲೆಯನ್ನ ಹಿಂದಕ್ಕೊರ್ಗಿ ಕಣ್ಮುಚ್ದ. ಅವನ ಬಾಡಿದ ಮುಖ ಮತ್ತು ಕಣ್ಣಲ್ಲಿನ ದುಃಖವನ್ನ ನೋಡಿ ನಿಹಾರಿಕಾ ಜೋಯಿಶ್ಗೆ ಅವನ ನೋವಿನ ಅರಿವಾಯ್ತು. ಮಗನಿಗೆ ಈಗ ತನ್ನ ಅಗತ್ಯವಿದೆ ಎಂದು ತಿಳಿದು ಹತ್ರದಲ್ಲಿದ್ದ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗೆ ಹೊರ ಹೋಗುವಂತೆ ಸೂಚಿಸಿದ್ರು. ಅವ್ರು ಹೋದ ನಂತರ ನಿಹಾರಿಕಾ ಮಗನ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ರು. ಆಶಿಕ್ ತಲೆ ತಿರುಗಿಸಿ ಭಾರವಾದ ಹೃದಯದಿಂದ ಕಣ್ಣು ತೆರೆದು ತಾಯಿಯನ್ನ ನೋಡ್ದ. ತಕ್ಷಣವೇ ಚಿಕ್ಕ ಮಗುವಿನಂತೆ ತಾಯಿಯ ಮಡ್ಲಲ್ಲಿ ತಲೆ ಇಟ್ಟು ಕುಳಿತ.
ಅವನ ಮೌನ ನೋವನ್ನ ಅರ್ಥೈಸಿಕೊಂಡ ನಿಹಾರಿಕಾ ಯಾವುದೇ ಪ್ರಶ್ನೆ ಕೇಳದೆ ಅವನ ಹಣೆಯನ್ನ ಸವರ್ತಾ ಮುದ್ದಾಡಿದ್ರು. ತಾಯಿಯ ಸಾಮೀಪ್ಯದ ಬೆಚ್ಚಗಿನ ವಾತಾವರಣದಲ್ಲಿ ಆಶಿಕ್ನ ನೋವು ಕಣ್ಣೀರಾಗಿ ಹರಿಯತೊಡಗ್ತು. ನಿಹಾರಿಕಾ ಅದನ್ನ ತಡೆಯದೆ ಹರಿಯೋಗ್ಬಿಟ್ರು. ಕಣ್ಣೀರಿನ ಪ್ರವಾಹ ಕೊಂಚ ತಗ್ಗಿದಾಗ ಆಶಿಕ್ ತಾಯಿಯ ಮುಖ ನೋಡಿ ಒಂದು ಪ್ರಶ್ನೆ ಕೇಳ್ದ. ಅಮ್ಮ, ನಾನು ಈ ಜಗತ್ತಿಗೆ ಬಂದ ಕ್ಷಣ ಅಪ್ಪ ಹೇಗ್ ರಿಯಾಕ್ಟ್ ಮಾಡಿದ್ರು? ಅ, ಅಂದ್ರೆ ಅವ್ರಿಗೆ ತುಂಬಾ ಸಂತೋಷ ಆಯ್ತಾ? ಅವ್ರು ಏನ್ ಮಾಡಿದ್ರು? ಏನ್ ಹೇಳಿದ್ರು? ನಿನಗ್ ನೆನಪಿದ್ಯಾ? ಆಶಿಕ್ನ ಈ ಹಠಾತ್ ಪ್ರಶ್ನೆ ನಿಹಾರಿಕಾ ಅವರಿಗೆ ಆಶ್ಚರ್ಯ ತಂತು. ಅವನು ಅನ್ವಿತಾಳ ಬಗ್ಗೆ ಏನಾದ್ರೂ ಕೇಳಬಹುದು ಎಂದ್ಕೊಂಡಿದ್ದ ಅವರಿಗೆ ಈ ಪ್ರಶ್ನೆ ವಿಚಿತ್ರವೆನಿಸ್ತು. ಅವರು ಸಣ್ಣ ನಗೆಯೊಂದಿಗೆ ಹೀಗೆ ಹೇಳಿದ್ರು. ಅದೇನ್ ಪ್ರಶ್ನೆ ಆಶು? ಮಗು ಹುಟ್ಟಾಗ ಅಮ್ಮನ್ಗಿಂತ ತಂದೆಗ್ ಸಿಗೋ ಸಂತೋಷ ಮತ್ತು ಹೆಮ್ಮೆಯ ಭಾವನೆಯೇ ಬೇರೆ. ಅವನು ಶ್ರೀಮಂತನಿರ್ಲಿ ಬಡವನಿರ್ಲಿ ಮೊದಲ ಬಾರಿಗೆ ಮಗುವನ್ನ ಕೈಯಲ್ಲಿ ಹಿಡ್ಕೊಳ್ಳೋ ಆ ಕ್ಷಣವನ್ನ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ಅದು ಮೊದಲ ಮಗುವಾಗಿದ್ದಾಗ. ಮಹಿಳೆ ತಾಯಿಯಾದಾಗ ಸಂಪೂರ್ಣಳಾಗ್ತಾಳೆ ಅಂತಾರೆ. ಆದ್ರೆ ಪುರುಷನಿಗೆ ತನ್ನದೇ ಮಗುವಿನ ಜನನವು ಒಂದು ವಿಶಿಷ್ಟವಾದ ಪೂರ್ಣತೆಯನ್ನ ಕೊಡುತ್ತೆ. ಅವನು ತಕ್ಷಣವೇ ಜವಾಬ್ದಾರಿಯುತ ಮತ್ತು ಶಕ್ತಿಶಾಲಿ ವ್ಯಕ್ತಿಯಾಗಿ ಬದಲಾಗ್ತಾನೆ. ನಿಮ್ಮಪ್ಪನ ವಿಷಯದಲ್ಲೂ ಹಾಗೇನೆ ಆಯ್ತು. ನಿನ್ನ ಜನನದ ಸುದ್ದಿ ತಿಳಿದ ಮೇಲಿನ ಆ 15 ನಿಮಿಷಗಳಲ್ಲಿ ಅವರು ಇಡೀ ಪ್ರಪಂಚದ ಆತಂಕವನ್ನ ಒಮ್ಮೆಲೆ ಅನುಭವಿಸಿದ್ರು. ಆಸ್ಪತ್ರೆಯ ರೂಮ್ನಲ್ಲಿ ಅವ್ರು ಪಟ್ಟಷ್ಟು ಕಾತರ ಮತ್ತು ಅಸಹನೆಯನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಆಮೇಲೆ ನಿನ್ನನ್ನ ತೋಳ್ಗಳಲ್ಲಿ ಎತ್ಕೊಂಡಾಗ ಅವ್ರ ಹೃದಯದಲ್ಲಿದ್ದ ಆತಂಕದ ಸಾಗರ ಶಾಂತವಾಗಿತ್ತು. ಅಂದೆ ನಾನ್ ಮೊದಲ ಬಾರಿಗೆ ಅವ್ರ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರ್ ನೋಡಿದ್ದು. ಇದು ಅವ್ರೊಬ್ರಿಗೆ ಅಲ್ಲ, ಪ್ರತಿಯೊಬ್ಬ ತಂದೆಗೂ ತನ್ನ ಮಗುವನ್ನ ಮೊದಲ ಬಾರಿ ಎತ್ಕೊಂಡಾಗ ಹೀಗೇನೆ ಆಗುತ್ತೆ. ಕೆಲವರು ವ್ಯಕ್ತಪಡಿಸ್ತಾರೆ, ಕೆಲವರು ವ್ಯಕ್ತಪಡಿಸೋದಿಲ್ಲ ಅಷ್ಟೇ. ಆ ಭಾವನೆಯನ್ನ ಪದಗಳಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ಕಂದ. ಆದ್ರೂ ನೀನ್ ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ ಅಂತ ನಿಹಾರಿಕಾ ಮರಳಿ ಪ್ರಶ್ನೆ ಮಾಡಿದ್ರು. ಏನು ಇಲ್ಲ ಅಮ್ಮ, ಇವತ್ತು ನನ್ ಮನ್ಸಿಗೆ ಬಂದಿದ್ದನ್ನ ಕೇಳ್ದೆ ಅಷ್ಟೆ. ಇವತ್ ನಡೆದಿದ್ದೆಲ್ಲ ತುಂಬಾ ತಪ್ಪು ಅಂತ ಹೇಳಿದ ಆಶಿಕ್ ತಾಯಿಯ ಗಮನವನ್ನ ಆ ವಿಷಯದಿಂದ ಬೇರೆಡೆಗೆ ಸೆಳೆಯೋಕೆ ಜಾಣತನದಿಂದ ಮಾತು ಬದಲಾಯಿಸ್ದ. ಯಾಕಂದ್ರೆ ಅವನಿಗೆ ತನ್ನ ತಾಯಿಯ ಸ್ವಭಾವ ಚೆನ್ನಾಗ್ ಗೊತ್ತಿತ್ತು. ಸಣ್ಣ ವಿಷಯಗಳಿಗೂ ಆಕೆಯು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ರು. ಅದರಲ್ಲೂ ಅದು ತಮ್ಮ ಕುಟುಂಬ ಹಾಗೂ ಮಗನಿಗೆ ಸಂಬಂಧಿಸಿದ್ದಾಗಿದ್ರೆ ಮುಗೀತು. ಈಗ ಅವನು ಯಾವುದೇ ಕಾರಣಕ್ಕೂ ಆಯುಷ್ ತನ್ನ ಮಗ ಎಂಬ ನಿಜವನ್ನ ತಾಯಿಯ ಮುಂದೆ ತರೋಕೆ ಬಯಸ್ಲಿಲ್ಲ. ಒಂದ್ ವೇಳೆ ಆಯುಷ್ ಆಶಿಕ್ನ ಮಗ ಎಂಬ ವಿಷಯ ನಿಹಾರಿಕಾ ಅವರಿಗೆ ತಿಳಿದ್ಬಿಟ್ರೆ ಅವರು ತಕ್ಷಣವೇ ಆ ಮಗುವನ್ನ ತಮ್ಮನೆಗೆ ಕರ್ತಂದ್ ಬಿಡ್ತಾ ಇದ್ರು. ಅದರಲ್ಲಿ ಅನ್ವಿತಾಳ ಸಮ್ಮತಿ ಇದೆಯೋ ಇಲ್ವೋ ಎಂಬುದು ಅವರಿಗೆ ಮುಖ್ಯವಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ನಿಹಾರಿಕಾ ಜೋಯಿಶ್. ಅವರೊಂದು ನಿರ್ಧಾರಕ್ಕೆ ಬಂದ್ರೆ ಅದನ್ನ ತಡೆಯೋದು ಯಾರಿಗೂ ಸಾಧ್ಯ ಇರಲಿಲ್ಲ. ಆದ್ರೆ ಇನ್ನೊಂದೆಡೆ ಅನ್ವಿತಾ ಕೂಡ ಸಣ್ಣವಳೇನಾಗಿರ್ಲಿಲ್ಲ. ಮನಸ್ಸಿನ ಧೈರ್ಯ ಮತ್ತು ಉದ್ದೇಶಗಳಲ್ಲಿ ಆಕೆ ನಿಹಾರಿಕಾ ಜೋಯಿಶ್ ಅವರಿಗಿಂತ ಕಡಿಮೆ ಇರಲಿಲ್ಲ. ಆಕೆಯ ಹತ್ರ ನಿಹಾರಿಕಾ ಅವರಷ್ಟೇ ಆಸ್ತಿ ಪಾಸ್ತಿ ಇಲ್ಲದೆ ಇರ್ಬೋದು. ಆದ್ರೆ ಆಕೆಯ ಧೈರ್ಯ ಮತ್ತು ದೃಢ ನಿಶ್ಚಯ ಎಲ್ರಿಗೂ ಗೊತ್ತಿದ್ದಿದ್ದೆ. ತನ್ನ ಮಗುವಿನ ವಿಷಯಕ್ಕೆ ಬಂದ್ರೆ ಆಕೆ ಎಂತ ಸವಾಲನ್ನಾದ್ರೂ ಎದುರಿಸೋಕೆ ಸಿದ್ಧಳಾಗಿದ್ಲು. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಆಶಿಕ್ ತನ್ನಿಂದಾಗಿ ಅನ್ವಿತಾಳಿಗೆ ಮತ್ತೆ ಯಾವುದೇ ತೊಂದರೆ ಆಗ್ಬಾರ್ದು ಎಂದು ಬಯಸಿದ್ದ. ಅಲ್ದೆ ಅನ್ವಿತಾಳನ್ನ ಮತ್ತೆ ತನ್ನ ಜೀವನಕ್ಕೆ ತಂದ್ಕೊಳ್ಳುವ ಆಸೆಯೂ ಅವನಿಗಿರ್ಲಿಲ್ಲ. ಬದಲಾಗಿ ಈ ಬಾರಿ ತಾನೇ ಅನ್ವಿತಾಳ ಜೀವನದ ಭಾಗವಾಗೋಕೆ ಬಯಸಿದ್ದ. ಅವಳ ಜೀವನದ ಏರಿಳಿತಗಳನ್ನ ಅರ್ಥೈಸಿಕೊಂಡು ಅವಳಿಗೆ ಬೆಂಬಲವಾಗಿ ನಿಲ್ಲೋಕೆ ತೀರ್ಮಾನಿಸಿದ್ದ. ತಟ್ಟೆಯಲ್ಲಿ ಬಡಿಸಿದ ಎಲ್ಲವನ್ನ ಪಡೆದುಕೊಂಡ ಆಶಿಕ್ ಜೋಯಿಶ್ ಆಗುವುದು ತುಂಬಾ ಸುಲಭ. ಆದ್ರೆ ಸ್ವಂತ ಜನರಿಂದಲೇ ಹಿನ್ನಡೆ ಅನುಭವಿಸಿದ್ರು ತನ್ನ ಸ್ವಂತ ಶ್ರಮದಿಂದ ಅನ್ವಿತಾ ಸಿಂಹ ಆಗಿ ಬೆಳೆದು ನಿಲ್ಲೋದು ತುಂಬಾ ಕಷ್ಟ. ಅಂತಹ ಅನ್ವಿತಾಳ ಹೆಸರಿನಿಂದ ಗುರುತಿಸ್ಕೊಳ್ಳೋಕೆ ಅವಳಿಗೆ ಪೂರ್ಣ ಗೌರವ ಮತ್ತು ಸಂತೋಷ ನೀಡೋಕೆ ಆಶಿಕ್ ಸಿದ್ಧನಾಗಿದ್ದ. ತಾನು ಆರಿಸಿಕೊಂಡ ಹಾದಿ ಕಷ್ಟಗಳಿಂದ ತುಂಬಿದೆ ಮತ್ತು ಗಮ್ಯಸ್ಥಾನವನ್ನ ತಲುಪುವ ಭರವಸೆಯು ತೀರಾ ಕಡಿಮೆ ಎಂದು ಅವನಿಗೆ ತಿಳಿದಿತ್ತು. ಇದೇ ಕಾರಣಕ್ಕೆ ಈಗಲೇ ಈ ವಿಷಯಗಳನ್ನೆಲ್ಲ ನಿಹಾರಿಕಾ ಅವರಿಗೆ ಹೇಳೋದು ಸರಿಯಲ್ಲ ಅಂತ ಅವನು ಭಾವಿಸ್ದ. ಮತ್ತೊಂದೆಡೆ ರಿಷಬ್ ಸಹಾಯದಿಂದ ಅನ್ವಿತಾ ಮತ್ತು ಆಶಿಕ್ ಒಂದಾಗುವ ತಮ್ಮ ಪ್ರಯತ್ನ ಯಶಸ್ವಿಯಾಗಬಹುದು ಎಂದು ನಿಹಾರಿಕಾ ಆಶಿಸ್ತಿದ್ರು. ಅನ್ವಿತಾ ವಿಷಯದಲ್ಲಿ ಆಶಿಕ್ನ ಗೊಂದಲಗಳು ಬಗೆಹರಿದಿರಬಹುದು ಎಂದುಕೊಂಡಿದ್ರು. ಆದ್ರೆ ಆಶಿಕ್ ಅನ್ವಿತಾಳ ಬಗ್ಗೆ ಮಾತಾಡದೆ ವಿಷಯ ಬದಲಾಯಿಸಿದ್ದನ್ನ ನೋಡಿ ಅವರಿಗೆ ಕೊಂಚ ನಿರಾಶೆಯಾಯಿತು. ಆದ್ರೂ
ಮಗನನ್ನ ಒತ್ತಾಯಿಸೋದು ಸರಿ ಅನ್ನಿಸ್ಲಿಲ್ಲ. ಅವರು ತಮ್ಮ ನಿರ್ಧಾರಗಳನ್ನ ಮಗನ ಮೇಲೆ ಹೇರೋಕೆ ಬಯಸ್ಲಿಲ್ಲ. ಅವನು ಪ್ರತಿಯೊಂದು ನಿರ್ಧಾರವನ್ನ ಯೋಚಿಸಿ ತಗೊಳ್ಳಿ ಎಂಬುದೇ ಅವರ ಆಸೆಯಾಗಿತ್ತು. ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಅವನಿಗೆ ತಿಳಿಯಲಿ ಎಂದೇ ಅವರು ರಿಷಬ್ ಸಹಾಯದಿಂದ ಸತ್ಯವನ್ನ ತಿಳಿಸುವಂತೆ ಮಾಡಿದ್ರು. ಆದ್ರೆ ಅದು ಆಶಿಕ್ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಎಂಬುದು ನಿಹಾರಿಕಾ ಅವರಿಗೆ ತಿಳಿದಿರಲಿಲ್ಲ. ಒಟ್ಟಾರೆಯಾಗಿ ಇಬ್ಬರ ಗುರಿನೂ ಒಂದೇ ಆಗಿತ್ತು, ಆದ್ರೆ ಸಾಗುವ ದಾರಿಗಳು ಬೇರೆಯಾಗಿದ್ವು. ಈ ವಿಷಯಗಳಿಗಿಂತಲೂ ಮುಖ್ಯವಾದುದು ಅನ್ವಿತಾಳನ್ನ ನೇರವಾಗಿ ಭೇಟಿಯಾಗಿ ಮಾತಾಡೋದು. ನಿಹಾರಿಕಾ ವಿಶ್ವನಾಥ್ ಕಂಡುಕೊಂಡ ಸತ್ಯವನ್ನೆಲ್ಲ ಆಶಿಕ್ಗೆ ತಿಳಿಸಿದ್ರು. ಅದನ್ನ ತಿಳಿದ ಮೇಲೆ ಅನ್ವಿತಾಳ ಸುಳ್ಳುಗಳಿಗಿಂತ ಆಶಿಕ್ ತೀವ್ರವಾಗಿ ನೊಂದಿದ್ದ, ಮತ್ತೆ ತನ್ನ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದ. ಆ ರಾತ್ರಿ ವಿಶ್ರಾಂತಿ ಪಡೆಯೋಕೆ ಆಶಿಕ್ ಹೋಟೆಲ್ಗೆ ಹೊರಟ. ತಾಯಿಯನ್ನ ಅಲ್ಲೇ ಇರೋಕೆ ಕೇಳ್ಕೊಂಡ. ಏನಾದ್ರೂ ಅಪಾಯ ಮಾಡ್ಕೊಳ್ತಾನೋ ಎಂದು ಹೆದರಿದ ನಿಹಾರಿಕಾ ಅವನನ್ನ ತಡೆಯೋಕೆ ಟ್ರೈ ಮಾಡಿದ್ರು. ಆದ್ರೆ ಆಶಿಕ್ ತನ್ನ ಜೀವಕ್ಕಾಗ್ಲಿ ಅಥವಾ ಕುಟುಂಬದ ಗೌರವಕ್ಕಾಗ್ಲಿ ಕಳಂಕ ತರುವಂತಹ ಕೆಲಸವನ್ನ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡ್ದ. ಬಹಳ ದಿನಗಳ ನಂತರ ಮಗನಲ್ಲಿ ಕಂಡ ಆ ಹಳೆಯ ಗಾಂಭೀರ್ಯವನ್ನ ನೋಡಿ ನಿಹಾರಿಕಾಗೆ ಅವನ ಮೇಲೆ ನಂಬಿಕೆ ಬಂತು. ಮಗನ ಮಾತಿಗೆ ಒಪ್ಪಿ ಆಕೆಯನ್ನ ಕಳುಹಿಸಿಕೊಟ್ರು. ಮರುದಿನ ಬೆಳಿಗ್ಗೆ ಅನ್ವಿತಾ ತನ್ನ ಫೋನ್ ನಿರಂತರವಾಗಿ ರಿಂಗ್ ಆಗ್ತಿದ್ದ ಸೌಂಡ್ ಕೇಳಿ ಎಚ್ಚರಗೊಂಡ್ಲು. ರಿಧಿಮಾ ಟೇಬಲ್ ಮೇಲಿದ್ದ ಫೋನ್ ಎತ್ಕೊಂಡು ಏನೋ ಗೊಣಗ್ತಾ ಕಾಲ್ ಅನ್ನ ಕಟ್ ಮಾಡಿ ಮತ್ತೆ ಟೇಬಲ್ ಮೇಲಿಟ್ಟಿರೋದನ್ನ ಆಕೆ ನೋಡಿದ್ಲು. ಅನ್ವಿತಾ ಕಣ್ ತೆರೆದ ತಕ್ಷಣ ರಿಧಿಮಾಳ ಮುಖದಲ್ಲಿದ್ದ ಚಿಂತೆಯ ಗೆರೆಗಳು ಮಾಯವಾದವು. ನಗುತ್ತಾ ಅನ್ವಿತಾಳ ಬಳಿ ಬಂದ ರಿಧಿಮಾ, ಓ ಮೇಡಮ್, ಕೊನೆಗೂ ಎಚ್ಚರ ಆಯ್ತಾ? ಅಂದ್ಹಾಗೆ ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಿದ್ಲು. ಅನ್ವಿತಾ ಏನೋ ಹೇಳೋಕೆ ಹೊರಡೋ ಅಷ್ಟ್ರಲ್ಲೇ ಆತಂಕಗೊಂಡಿದ್ದ ಅಮ್ಮ ಓಡ್ ಬಂದು ರಿಧಿಮಾಳ ಬಳಿ, ರಿಧಿಮಗಳೇ, ಅವರು ಒಪ್ತಾನೆ ಇಲ್ಲ. ಬಹಳ ಕಷ್ಟಪಟ್ಟು ರಘುಬಾಮನನ್ನ ಬಸಿಗತ್ತಿಸಿ ಬಂದ್ವು, ಆದ್ರೆ ಅವರು ಬಾಗ್ಲವರೆಗೂ ಬಂದ್ಬಿಟ್ಟಿದ್ದಾರೆ ಅಂದ್ರು. ಅಮ್ಮನ ಮಾತ್ ಕೇಳಿ ಅನ್ವಿತಾ ಸಂಪೂರ್ಣವಾಗಿ ಆಘಾತಕ್ಕೊಳಗಾದ್ಲು. ಹಾಸಿಗೆಯಿಂದ ಎದ್ದು ಅಮ್ಮನನ್ನ ಏನೋ ಕೇಳಲು ಹೋದಾಗ ರಿಧಿಮಾ ಆತಂಕದಿಂದ, ಅಮ್ಮ, ನಾವಾಗ್ಲೇ ಪೊಲೀಸರಿಗೆ ಕಾಲ್ ಮಾಡೋದು ಒಳ್ಳೇದನ್ನಿಸ್ತಿದೆ. ಈ ಮೀಡಿಯಾದವರು ನಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂದ್ಲು. ರಿಧಿಮಾಳ ಮಾತ್ ಕೇಳಿ ಅನ್ವಿತಾಗೆ ತಲೆಗೆ ಸಿಡ್ಲು ಬಡ್ದಂಗಾಯ್ತು. ಹಿಂದಿನ ದಿನದ ರಾತ್ರಿ ನಡೆದ ಘಟನೆಗಳೆಲ್ಲವೂ ಕಣ್ಣು ಮುಂದೆ ತಲಾಂತಲವಾಗಿ ಓಡ್ದುವು. ಮೀಡಿಯಾದವರು ಬಂದಿದ್ದಾರೆ ಅಂದ್ರೆ ಅದರ ಅರ್ಥವೇನೆಂದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಈಗಾಗ್ಲೇ ನೋಯುತ್ತಿದ್ದ ತನ್ನ ತಲೆಯನ್ನ ಆಕೆ ಗಟ್ಟಿಯಾಗಿ ಹಿಡ್ಕೊಂಡ್ಲು. ರಿಧಿಮಾ ಅನ್ವಿತಾಳಿಗೆ ಫ್ರೆಶ್ ಆಗಿ ಬರಲು ಹೇಳಿ ಪೊಲೀಸರಿಗೆ ಕರೆ ಮಾಡಲು ಅಮ್ಮನೊಂದಿಗೆ ಹೊರಗೋದ್ಲು. ಅಷ್ಟರಲ್ಲಿ ಆಯುಷ್ ಕೋಣೆಯೊಳಗೆ ಓಡ್ ಬಂದ. ಉಸಿರುಗಟ್ಟಿಸ್ತಾ ಗೊಂದಲದಿಂದ ಇದ್ದ ಅವನು ಕೈಯಲ್ಲಿದ್ದ ರಿಧಿಮಾಳ ಐಪ್ಯಾಡ್ ಅನ್ನ ಅನ್ವಿತಾಗೆ ಕೊಟ್ಟ. ತೊದಲು ದನಿಯಲ್ಲಿ, ಅಮ್ಮ, ಪ್ಲೀಸ್ ವಿಡಿಯೋ ನೋಡು, ರಿಧಿ ಆಂಟಿ ಐಪ್ಯಾಡ್ ನಲ್ಲಿ ಬರ್ತಿದೆ, ನೀನ್ ನೋಡು ಅಂದ. ಆಯುಷ್ನ ಮಾತ್ ಕೇಳಿ ಅನ್ವಿತಾಗೆ ದಿಗಿಲಾಯ್ತು. ಅವನ ಕೈಯಿಂದ ಐಪ್ಯಾಡ್ ತಗೊಂಡು ನೋಡಿದಾಗ ಹಿಂದಿನ ರಾತ್ರಿಯ ನಡೆದ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು ಕಾಣಿಸ್ತು. ಅದರಲ್ಲಿ ಅನ್ವಿತಾಳ ಮಾತುಗಳು ಹಾಗೂ ನಿಹಾರಿಕಾ ಆಕೆಗೆ ಕಪಾಳ ಮೋಕ್ಷ ಮಾಡಿದ ದೃಶ್ಯ ಸ್ಪಷ್ಟವಾಗಿ ರೆಕಾರ್ಡ್ ಆಗಿತ್ತು. ಆ ವಿಡಿಯೋ ಈಗಾಗಲೇ ಇಂಟರ್ನೆಟ್ನಲ್ಲಿ ಬೆಂಕಿ ತರಹ ಹಬ್ತಾ ಇತ್ತು. ವಿಡಿಯೋ ನೋಡಿದ ನಂತರ ಅನ್ವಿತಾಳ ಮನಸ್ಸು ಸಂಪೂರ್ಣವಾಗಿ ಶೂನ್ಯವಾಯಿತು. ತಲೆ ಹಿಡ್ಕೊಂಡು ಹಾಗೇನೆ ಕುಳಿತುಬಿಟ್ಲು. ಕೊನೆಗೂ ಆಕೆ ಯಾವುದಕ್ಕೆ ಹೆದರುತ್ತಿದ್ಲೋ ಅದೇ ಸಂಭವಿಸಿತ್ತು. ಇಷ್ಟು ದಿನ ಪ್ರಪಂಚದ ಕಣ್ಣಿನಿಂದ ಮುಚ್ಚಿಟ್ಟಿದ್ದ ಸತ್ಯ ಇಂದು ಯಾವುದೇ ಕಾರಣವಿಲ್ಲದೆ ದೊಡ್ಡ ಸುದ್ದಿಯಾಗಿ ಹರಡಿತ್ತು. ಕಣ್ಣಿವೆ ಇಕ್ಕುವುದರೊಳಗೆ ತನ್ನೆಲ್ಲಾ ಹೋರಾಟಗಳು ಕುಸಿದು ಬೀಳ್ತಾ ಇರೋದು ಆಕೆಗೆ ಭಾಸವಾಯಿತು. ಜನರು ಕೇಳಬಹುದಾದ ಕೊಳಕು ಪ್ರಶ್ನೆಗಳನ್ನ ನೆನಪಿಸಿಕೊಂಡಾಗ ಆಕೆಯ ಬೆನ್ನು ಮೂಳೆಯಲ್ಲಿ ನಡುಕ ಹೊಡ್ತು. ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ವು. ಈ ಸಂಕಷ್ಟದಿಂದ ಹೊರಬರದು ಹೇಗೆಂದು ಆಕೆಗೆ ತೋಚದಾಯಿತು. ಈ ಸುದ್ದಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇದು ಯಾರೋ ಸಾಮಾನ್ಯ ವ್ಯಕ್ತಿಯ ವಿಷಯವಾಗಿರಲಿಲ್ಲ. ಪ್ರಸಿದ್ಧ ಉದ್ಯಮಿಯೊಬ್ಬರ ವೈಯಕ್ತಿಕ ಜೀವನದ ಕರಾಳ ರಹಸ್ಯವಾಗಿದ್ರಿಂದ ಮಾಧ್ಯಮಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚಿಸೋದು ಖಚಿತವಾಗಿತ್ತು. ನಿಜ ಹೇಳ್ಬೇಕಂದ್ರೆ ಆಕೆಗೆ ತನ್ನ ಬಗ್ಗೆ ಚಿಂತೆ ಇರಲಿಲ್ಲ. ಜನರ ಅಪಪ್ರಚಾರ, ಕೊಳಕು ನೋಟಗಳನ್ನ ಎದುರಿಸಿ ಆಕೆಗೆ ಅಭ್ಯಾಸವಾಗಿತ್ತು. ಆದರೆ ಈ ಬಾರಿ ಆಕೆಯ ಚಿಂತೆಯೆಲ್ಲ ತನ್ನ ಮಕ್ಕಳ ಬಗ್ಗೆ ಆಗಿತ್ತು. ಈ ಇಡೀ ನಾಟಕ ತನ್ನ ಮಕ್ಕಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರಬಹುದು ಅಂತ ನೆನೆದು ಆಕೆ ಬೆಚ್ಚಿಬಿದ್ಲು.
ಕಷ್ಟ ಬಂದಾಗ ಆಯುಷ್ ಇನ್ನೂ ಚಿಕ್ಕವನು. ಅವನಿಗೆ ಈ ವಿಷಯಗಳೇನು ಅರ್ಥ ಆಗ್ತಾ ಇರಲಿಲ್ಲ. ಆದ್ರೆ ರಿಹಾನ್ ತನ್ನ ವಯಸ್ಸಿಗಿಂತ ಹೆಚ್ಚು ಪ್ರಬುದ್ಧತೆ ಹೊಂದಿದ ಮಗು. ಸಣ್ಣ ವಿಷಯಗಳು ಅವನ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರ್ತಿದ್ವು. ಅಂಥದ್ರಲ್ಲಿ ಜನರು ಅನ್ವಿತಾ ಮತ್ತು ಅವನ ಬಗ್ಗೆ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಿದ್ರೆ ಆ ಮಗು ಹೇಗ್ ತಡ್ಕೊಂಡಾನು? ಕಷ್ಟ ಬಂದಾಗ ಯಾರ ಜೊತೆಗೆ ನಿಲ್ಲೋದಿಲ್ಲ. ಆದ್ರೆ ಒಬ್ಬ ಮಹಿಳೆಯ ಗೌರವಕ್ಕೆ ಕಳಂಕ ಬಂದಾಗ ಹೆಂಗಸರೇ ಆಕೆಯ ವಿರುದ್ಧ ತಿರುಗ್ಬಿದ್ದು ಶತ್ರುಗಳಾಗ್ತಾರೆ ಎಂಬುದು ಅನ್ವಿತಾಗೆ ಅನುಭವದಿಂದ ತಿಳಿದಿತ್ತು. ಸತ್ಯವನ್ನರಿಯದೆ ಎಲ್ಲವೂ ಆಕೆಯ ಆತ್ಮಾಭಿಮಾನವನ್ನ ಹರಾಜಾಕ್ಲ ಇದ್ರು. ನೆನಪಿಸ್ಕೊಳ್ಳೋಕೆ ಇಷ್ಟವಿಲ್ಲದ ಆಕೆಯ ಗತಕಾಲದ ಕಹಿ ಘಟನೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ವು. ಇದನ್ನೆಲ್ಲ ಯೋಚಿಸ್ತಾ ಹಿಂದಿನ ರಾತ್ರಿಯ ಅನಗತ್ಯವಾಗಿ ಪಾರ್ಟಿಗೆ ಹೋಗಿದ್ದಕ್ಕಾಗಿ ತನ್ನನ್ನೇ ಶಪಿಸ್ಕೊಳ್ತಾ ಇದ್ಲು. ತಾನು ಅಲ್ಲಿಗೆ ಹೋಗ್ದಿರುತ್ತಿದ್ರೆ ಈ ಯಾವ ಗೊಂದಲನೂ ಆಗ್ತಾ ಇರ್ಲಿಲ್ಲ. ಯೋಚನೆಯಲ್ಲಿ ಮುಳುಗಿದಾಗ ಇದ್ದಕ್ಕಿದ್ದಂತೆ ಆಕೆಯ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಅಪರಿಚಿತ ಸಂಖ್ಯೆ ಮಿಂತಿರೋದನ್ನ ನೋಡಿ ಭಯ ಆಯ್ತು. ಕರೆ ಮಾಡಿದವರು ಸಹಾನುಭೂತಿ ತೋರೋಕೆ ಮಾಡ್ತಿಲ್ಲ. ಬದಲಿಗೆ ತಮ್ಮ ಸುದ್ದಿಗೆ ಒಂದಿಷ್ಟು ಮಸಾಲೆ ಹುಡ್ಕೋಕೆ ಯತ್ನಿಸ್ತಿದ್ದಾರೆ ಎಂಬುದು ಆಕೆಗೆ ಗೊತ್ತಿತ್ತು. ಹಾಗಾಗಿ ಅನ್ವಿತಾ ಫೋನ್ ಕಟ್ ಮಾಡಿ ಮೇಜಿನ ಮೇಲೆ ಇಟ್ಲು.